ಈ ಚಿತ್ರದಲ್ಲಿರುವಂತಹ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಇವರು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಇವರ ಜೀವಿತಾವಧಿ 1723ರಿಂದ 1790. ಇವರು ಬರೆದಂತಹ ಪುಸ್ತಕ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಇವರು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು. ಅರ್ಥಶಾಸ್ತ್ರಕ್ಕೆ ಭದ್ರವಾದಂತಹ ಬುನಾದಿಯನ್ನ ಹಾಕಿಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಚಿತ್ರ ಹಾಕಿದ್ದೀನಿ. ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಮೀನ್ಸ್ ಸ್ಮಾಲ್, ಮ್ಯಾಕ್ರೋ ಮೀನ್ಸ್ ಲಾರ್ಜ್. ಅದರ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಇದೆ ನೋಡಿ. ಇಡೀ ಭೂಮಂಡಲ, ಆ ಭೂಮಂಡಲದಲ್ಲಿ ಆ ಪಕ್ಕದಲ್ಲಿ ಒಂದು ಭೂತ್ ಗನ್ನಡಿ ಇದೆ ನೋಡಿ. ಆ ಭೂತ್ ಗನ್ನಡಿ ಏನ್ ಮಾಡತ್ತಪ್ಪ ಅಂತಂದ್ರೆ ಚಿಕ್ಕದಿರುವಂತಹ ವಸ್ತುಗಳನ್ನ ದೊಡ್ಡದಾಗಿ ತೋರಿಸ್ತದೆ. ಅಂದ್ರೆ ಇಡೀ ಭೂಮಂಡಲದಲ್ಲಿ ಸಣ್ಣ ಸಣ್ಣ ಘಟಕಗಳು, ಒಬ್ಬ ವ್ಯಕ್ತಿ ಇದೆ, ಒಂದು ಕೈಗಾರಿಕೆ ಇದೆ, ಒಂದು ವಸ್ತುವಿನ ಬೆಲೆ ನಿರ್ಧಾರ ಇದೆ, ಹೀಗೆ ಸಣ್ಣ ಸಣ್ಣ ವಸ್ತುಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡುತ್ತೆ. ಇಡೀ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದು ಮ್ಯಾಕ್ರೋ ಎಕನಾಮಿಕ್ಸ್ ಆದ್ರೆ, ಅದರಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದು ಮೈಕ್ರೋ ಎಕನಾಮಿಕ್ಸ್ ಆಗುತ್ತದೆ. ನೋಡೋಣ ಮೈಕ್ರೋ ಮತ್ತು ಮ್ಯಾಕ್ರೋ ಅಂದ್ರೇನು ಅನ್ನುವಂಥದ್ದನ್ನ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿರುವಂತಹ ಅರ್ಥಶಾಸ್ತ್ರಜ್ಞನ ಹೆಸರು ಪ್ರೊಫೆಸರ್ ರಾಗ್ನರ್ ಫ್ರಿಶ್. ಇವರ ಜೀವಿತಾವಧಿ 1895ರಿಂದ 1973. ಇವರು ಪ್ರಥಮ ನೊಬೆಲ್ ಪ್ರಶಸ್ತಿ ಪಡೆದಂತಹ ಅರ್ಥಶಾಸ್ತ್ರಜ್ಞರು. 1920ರಲ್ಲಿ ಅರ್ಥಶಾಸ್ತ್ರವನ್ನ 2 ಭಾಗಗಳಾಗಿ ವಿಂಗಡಿಸಿದರು. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ. ಮಾಡರ್ನ್ ಎಕನಾಮಿಕ್ ಥಿಯರಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ಮೈಕ್ರೋ ಎಕನಾಮಿಕ್ಸ್, ಈ ರೀತಿಯಾಗಿ 2 ಭಾಗಗಳನ್ನಾಗಿ ವಿಂಗಡಿಸಿದಂತಹ ಕೀರ್ತಿ ಪ್ರೊಫೆಸರ್ ರಾಗ್ನರ್ ಫ್ರಿಶ್ ಅವರಿಗೆ ಸಲ್ಲುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ, ಆಂಗ್ಲ ಭಾಷೆಯಲ್ಲಿ ಇದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಬರುವ ಸಣ್ಣ ಸಣ್ಣ ಘಟಕಗಳ ಕುರಿತು ಕುಲಂಕುಷವಾಗಿ ಅಧ್ಯಯನ ಮಾಡುವಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಮೈಕ್ರೋ ಎಕನಾಮಿಕ್ಸ್ refers to that branch of economics which studies individual unit. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಹಾಗಾದ್ರೆ ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಸಣ್ಣ ಸಣ್ಣ ಘಟಕಗಳು ಯಾವುವು? ಒಬ್ಬ ಅನುಭೋಗಿ, ಒಂದು ಉದ್ಯಮ ಘಟಕ, ಒಂದು ವಸ್ತುವಿನ ಬೆಲೆ, ಒಂದು ವಸ್ತುವಿನ ಬೆಲೆ ನಿರ್ಧಾರ, ಒಂದು ಮಾರುಕಟ್ಟೆ, ಹೀಗೆ ಅರ್ಥವ್ಯವಸ್ಥೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮಾರ್ಥಶಾಸ್ತ್ರವಾಗಿದೆ. ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಅಂತಂದ್ರೆ ದೊಡ್ಡದು ಅಂತ, ಸಮಗ್ರ ಅರ್ಥಶಾಸ್ತ್ರ ಅಂತಂದ್ರೆ ಇಡೀ ಅರ್ಥವ್ಯವಸ್ಥೆಯ ಸಮಗ್ರ ಅಧ್ಯಯನವೇ ಸಮಗ್ರ ಅರ್ಥಶಾಸ್ತ್ರವಾಗಿದೆ. ಮ್ಯಾಕ್ರೋ ಎಕನಾಮಿಕ್ಸ್ is that branch of economics which deals with the economy as a whole instead of individual aspects. ಅಂದ್ರೆ ಇಡೀ ದೇಶದ, ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರವಾಗಿದೆ. ಉದಾಹರಣೆ, ರಾಷ್ಟ್ರೀಯ ಆದಾಯ, ಬೆಲೆಗಳ ಮಟ್ಟ, ಉದ್ಯೋಗದ ಮಟ್ಟ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ ಮುಂತಾದವುಗಳ ಬಗ್ಗೆ ಇದು ಅಧ್ಯಯನವನ್ನು ಮಾಡುತ್ತದೆ. ಜಾನ್ ಮೆನಾರ್ಡ್ ಕೇನ್ಸ್ ರವರು ಈ ಸಮಗ್ರ ಅರ್ಥಶಾಸ್ತ್ರವನ್ನ ಸಮರ್ಪಕವಾಗಿ ಬಳಸಿ ಬೆಳೆಸಿದರು. ಪ್ರಿಯ ವಿದ್ಯಾರ್ಥಿಗಳೇ,
ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತೇಳಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಬಹಳಷ್ಟು ಸರಳವಾದಂತಹ ಕಾನ್ಸೆಪ್ಟ್. 4ರಿಂದ 5 ವ್ಯತ್ಯಾಸ ತಿಳಿಸಿದ್ರೆ ಸಾಕು. ನೋಡೋಣ ವ್ಯತ್ಯಾಸ ಏನಂತೇಳಿ. ಒಂದ್ ಕಡೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದ್ ಕಡೆ ಸಮಗ್ರ ಅರ್ಥಶಾಸ್ತ್ರ. ಮೊದಲನೇ ವ್ಯತ್ಯಾಸ, ಇದು ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳ ಅಧ್ಯಯನ ಮಾಡುತ್ತೆ, ಆದರೆ ಇದು ಇಡೀ ಆರ್ಥಿಕತೆಯ ಸಮಗ್ರ ಅಧ್ಯಯನ ಮಾಡುತ್ತೆ. ಎರಡನೇ ವ್ಯತ್ಯಾಸ, ಇದರ ವ್ಯಾಪ್ತಿ ಬಹಳ ಸಣ್ಣದು, ಪರಿಮಿತವಾಗಿದೆ, ಇದರ ವ್ಯಾಪ್ತಿ ವಿಶಾಲವಾಗಿದೆ. ಮೂರನೇ ವ್ಯತ್ಯಾಸ, ಭಾಗಶಃ ಸಮತೋಲನದ ವಿಶ್ಲೇಷಣೆ, ಆದರೆ ಇದು ಸಾಮಾನ್ಯ ಸಮತೋಲನದ ವಿಶ್ಲೇಷಣೆಯಾಗಿದೆ. ಇದರ ವಿಶ್ಲೇಷಣೆಯನ್ನ ತುಣುಕು ವಿಧಾನ ಅಂತ ಕರಿತೀವಿ, ಇದರ ವಿಶ್ಲೇಷಣೆಯನ್ನ ರಾಶಿ ವಿಧಾನ ಅಂತ ಕರಿತೀವಿ. ಇಲ್ಲಿ ಅನುಭೋಗಿಯ ವರ್ತನಾ ಸಿದ್ಧಾಂತ ಇದ್ರೆ, ಇಲ್ಲಿ ಆದಾಯ ಸಿದ್ಧಾಂತವಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತನೆ ಇದೆ, ಆದರೆ ವಿಶಾಲ ಅರ್ಥಶಾಸ್ತ್ರದಲ್ಲಿ ದೇಶದ ಆರ್ಥಿಕ ಕಲ್ಯಾಣದ ಕುರಿತು ಚಿಂತನೆ ಇದೆ. ಅಂದ್ರೆ ಈ ಎರಡರ ನಡುವಿನ ವ್ಯತ್ಯಾಸ, ಇದು ಸಣ್ಣದು, ಇದು ದೊಡ್ಡದು. ಅರ್ಥವ್ಯವಸ್ಥೆಯಲ್ಲಿನೇ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಇದು ಚಿಂತನೆ ಮಾಡಿದ್ರೆ, ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಇದು ಚಿಂತನೆ ಮಾಡುತ್ತೆ. ನೋಡ್ರಿ, ಒಂದು ಅರಣ್ಯ ಪ್ರದೇಶ ಇದೆ, ಇಡೀ ಅರಣ್ಯ ಪ್ರದೇಶದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಟೋಟಲ್ ಅರಣ್ಯ ಪ್ರದೇಶದ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಗ್ರ ಅರ್ಥಶಾಸ್ತ್ರವಾದರೆ, ಆ ಅರಣ್ಯದಲ್ಲಿ ಬರುವಂತಹ ಒಂದು ಗಿಡದ ಬಗ್ಗೆ, ಆ ಗಿಡದ ರಂಬೆ, ಕೊಂಬೆ, ಎಲೆಗಳ ಬಗ್ಗೆ, ಕಾಯಿಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಇನ್ನೊಂದು ಉದಾಹರಣೆ ಹೇಳ್ಬೋದು. ಈಗ ಕೈ ಇದೆ, ಈಗ ನಿಮ್ಮ ಕೈಯಲ್ಲಿ 5 ಬೆರಳುಗಳಿವೆ. ಒಂದು ಬೆರಳಿನ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ, ಇಡೀ 5 ಬೆರಳುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಬಹಳಷ್ಟು ಸಿಂಪಲ್ ಕಾನ್ಸೆಪ್ಟ್. My dear students, difference between micro and macroeconomics. Microeconomics studies individual behavior, company performs, individual income, per capita income, individual demand. Then macroeconomics studies total population, society, nation, industry, market, national income, GDP, NDP, market demand, etc. Economics. There are 2 branches, positive economics and normative economics. Positive means ವಾಸ್ತವಿಕ ಅರ್ಥಶಾಸ್ತ್ರ, ನಾರ್ಮಟಿವ್ ಎಕನಾಮಿಕ್ಸ್ ಮಾದರಿ ಅರ್ಥಶಾಸ್ತ್ರ. ನೋಡೋಣ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದು. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ, ಪಾಸಿಟಿವ್ ಅಂಡ್ ನಾರ್ಮಟಿವ್ ಎಕನಾಮಿಕ್ಸ್, ಬಹಳ ಸರಳವಾದಂತಹ ಕಾನ್ಸೆಪ್ಟ್. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇದು ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆ ಕೇಳಬಹುದು ಅಥವಾ 2 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ನೋಡೋಣ, ವಾಸ್ತವಿಕ ಅರ್ಥಶಾಸ್ತ್ರ ಆರ್ಥಿಕತೆಯಲ್ಲಿನ ವಿವಿಧ ಕಾರ್ಯತಂತ್ರಗಳು ವಾಸ್ತವಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಅಧ್ಯಯನವೇ ವಾಸ್ತವಿಕ ಅರ್ಥಶಾಸ್ತ್ರವಾಗಿದೆ. ಅಂದ್ರೆ ಯಾವುದೇ ಪರಿಸ್ಥಿತಿಯನ್ನು ಇದ್ದದ್ದು ಇದ್ದಂತೆ ವಿವರಿಸುವ ಶಾಸ್ತ್ರವನ್ನು ವಾಸ್ತವಿಕ ವಿಜ್ಞಾನ ಎನ್ನುವರು. ಯಾವುದು ಏನಾಗಿತ್ತು, ಹೇಗಿದೆ ಎಂಬುದರ ಅಧ್ಯಯನವೇ ವಾಸ್ತವಿಕ ಅರ್ಥಶಾಸ್ತ್ರವಾಗಿದೆ. ಈಗ ಮಾದರಿ ಅರ್ಥಶಾಸ್ತ್ರ, ಆರ್ಥಿಕತೆಯಲ್ಲಿನ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವೇ ಅಥವಾ ಇಲ್ಲವೇ ಎಂದು ಮೌಲ್ಯಮಾಪನ ಮಾಡುವುದನ್ನು ಮಾದರಿ ಅರ್ಥಶಾಸ್ತ್ರ ಎನ್ನುವರು. ಅಂದ್ರೆ ಯಾವುದೇ ಪರಿಸ್ಥಿತಿಯು ಹೇಗಿರಬೇಕು, ಯಾವುದು ಸರಿ, ಯಾವುದು ತಪ್ಪು ಎಂದು
ನೈತಿಕ ದೃಷ್ಟಿಯಿಂದ ವಿವರಿಸುವ ಶಾಸ್ತ್ರವೇ ಮಾದರಿ ಅರ್ಥಶಾಸ್ತ್ರವಾಗಿದೆ. ಉದಾಹರಣೆ, ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡುವಾಗ ದೇಶದ ಜನಸಂಖ್ಯಾ ಬೆಳವಣಿಗೆ 130 ಕೋಟಿ. ಈ ಬೆಳವಣಿಗೆ ಹೇಗಿದೆ, ಹೆಚ್ಚಾಗಿದ್ದರೆ ಅದರ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನ ವಾಸ್ತವಿಕ ಅರ್ಥಶಾಸ್ತ್ರ ವಿವರಿಸುತ್ತದೆ. ಅಂದ್ರೆ ಜನಸಂಖ್ಯೆಯ ಬೆಳವಣಿಗೆಯನ್ನು ಇದ್ದದ್ದನ್ನ ಇದ್ದ ಹಾಗೆ ವಿವರಿಸುತ್ತದೆ. ಹಾಗಾದ್ರೆ ಮಾದರಿ ಅರ್ಥಶಾಸ್ತ್ರ ಏನ್ ಹೇಳುತ್ತೆ? ಜನಸಂಖ್ಯಾ ಬೆಳವಣಿಗೆಗೆ ಕಾರಣ, ಪರಿಣಾಮಗಳ ವಿವರಿಸುವುದರ ಜೊತೆಗೆ ಸಮಾಜದ ಶಾಂತಿ ನೆಮ್ಮದಿಗೆ ಜನಸಂಖ್ಯೆ ಎಷ್ಟಿರಬೇಕು, ಇದರ ನಿಯಂತ್ರಣ ಕ್ರಮಗಳು ಯಾವುವು, ಇದೇ ರೀತಿ ಜನಸಂಖ್ಯೆ ಏನಾದರೂ ಹೆಚ್ಚಿದ್ದೇಯಾದರೆ ನಾವು ಮುಂದೊಂದು ದಿನ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮುತ್ತೇವೆ ಅನ್ನುವಂತಹ ಸಾಧಕ ಬಾಧಕಗಳನ್ನ, ಸರಿ ತಪ್ಪುಗಳನ್ನ ಅಧ್ಯಯನ ಮಾಡುವುದೇ ಮಾದರಿ ಅರ್ಥಶಾಸ್ತ್ರವಾಗಿದೆ. ಹಾಗಾದ್ರೆ ಮತ್ತೆ 2 ಅಂಕದ ಪ್ರಶ್ನೆ ಕೇಳಬಹುದು. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ತಿಳಿಸಿ. ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಎಕನಾಮಿಕ್ಸ್ ಅಂಡ್ ನಾರ್ಮಟಿವ್ ಎಕನಾಮಿಕ್ಸ್. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳು. 2 ಅಂಕದ ಪ್ರಶ್ನೆ. 2 ವ್ಯತ್ಯಾಸ ತಿಳಿಸಿದ್ರೆ ಸಾಕು. ನೋಡೋಣ. ಮೊದಲನೇ ವ್ಯತ್ಯಾಸ, ಇದು ಇದ್ದುದನ್ನ ಇದ್ದ ಹಾಗೆ ವಿವರಿಸುತ್ತದೆ. ವಿಷಯಗಳು ಹೇಗಿರಬೇಕು ಎಂಬುದನ್ನ ಮಾದರಿ ಅರ್ಥಶಾಸ್ತ್ರ ತಿಳಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಒಂದು ಸಮಸ್ಯೆಯ ಕಾರಣ ಮತ್ತು ಪರಿಣಾಮಗಳ ಅಧ್ಯಯನ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರ ಸರಿ ತಪ್ಪುಗಳ ಅಧ್ಯಯನ ಮಾಡುತ್ತದೆ. ನೈಜ ಸ್ಥಿತಿಗಳ ಅಧ್ಯಯನ, ಆದರ್ಶ ಸ್ಥಿತಿಗಳ ಅಧ್ಯಯನ. ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ವಿವರಣಾತ್ಮಕ ವಿಜ್ಞಾನ, ಮಾದರಿ ಅರ್ಥಶಾಸ್ತ್ರವು ಆದೇಶಿಸುವ ವಿಜ್ಞಾನವಾಗಿದೆ. ಹೀಗೆ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಅವುಗಳ ನಡುವಿನ ವ್ಯತ್ಯಾಸ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಎಂದರೇನು, ಅವುಗಳ ನಡುವಿನ ವ್ಯತ್ಯಾಸವನ್ನ ಸಂಕ್ಷಿಪ್ತವಾಗಿ ಪರೀಕ್ಷಾ ದೃಷ್ಟಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಿಳಿಸಿದ್ದೀನಿ. ಇದರ ಆಳ ಅಗಲ ಇನ್ನೂ ಜಾಸ್ತಿ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಡಿಗ್ರಿಯಲ್ಲಿ ಹೋದಾಗ ನೀವು ಇದನ್ನು ತಿಳಿಯಬಹುದು. ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠ ನಿಮಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು.